ನಮ್ಮ ಮಣ್ಣನ್ನ ರಾಸಾಯನಿಕಗಳು ನಿಧಾನವಾಗಿ ವಿಷ ಮಾಡ್ತಿವೆ. ಸರಿ, ಇದಕ್ಕೆ ಪರಿಹಾರನೇ ಇಲ್ವಾ? ಇವತ್ತು ನಾವು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಂದ್ರೆ SPNF ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಜಕ್ಕೂ ನಮ್ಮ ಕೃಷಿಯ ಭವಿಷ್ಯವನ್ನೇ ಬದಲಿಸಬಲ್ಲುದೇ? ನೋಡಿ, ಹೆಚ್ಚು ಇಳುವರಿ ಬೇಕು, ಹೆಚ್ಚು ಬೆಳೆ ಬೇಕು ಅನ್ನೋ ಧಾವಂತದಲ್ಲಿ ನಾವು ನಮ್ಮ ಭೂಮಿಯ ಜೀವವನ್ನೇ ಹೀರಿಬಿಡ್ತಾ ಇದೀವಿ. ಹೌದು, ಉತ್ಪಾದನೆ ಜಾಸ್ತಿಯಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದಕ್ಕೆ ನಾವು ತೆರೆತಿರುವ ಬೆಲೆ ಏನು? ನಮ್ಮ ಮಣ್ಣು ದಿನೇ ದಿನೇ ಸತ್ವಹೀನ ಆಗ್ತಿದೆ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಹಾಗಾದ್ರೆ ಈ ಸಮಸ್ಯೆ ಎಷ್ಟರ ಮಟ್ಟಿಗಿದೆ? ಯಾಕೆ ನಮ್ಮ ಮಣ್ಣು ಈ ಸಂಕಷ್ಟಕ್ಕೆ ಸಿಲುಕಿದೆ? ಇದಕ್ಕೆಲ್ಲ ಮೂಲ ಕಾರಣ ನಾವು ಅನುಸರಿಸುತ್ತಿರುವ ರಾಸಾಯನಿಕ ಆಧಾರಿತ ಕೃಷಿ ಪದ್ಧತಿಗಳು. ಹಸಿರು ಕ್ರಾಂತಿ ಹೆಚ್ಚು ಆಹಾರವನ್ನ ತಂದಿದ್ದು ನಿಜ. ಆದರೆ ಅದರ ಜೊತೆಗೆ ನಮ್ಮ ಹೊಲಗಳಿಗೆ ರಾಸಾಯನಿಕಗಳನ್ನ ಪರಿಚಯಿಸಿತು. ಪರಿಣಾಮ ಏನಾಯ್ತು ಗೊತ್ತಾ? ಮಣ್ಣು ತನ್ನ ಸಹಜ ಶಕ್ತಿಯನ್ನ ಕಳೆದುಕೊಂಡಿತು. ಅದರಲ್ಲಿರುವ ಕೋಟ್ಯಾಂತರ ಉಪಯುಕ್ತ ಜೀವಿಗಳು ಸತ್ತೋದ್ರು. ಪರಿಸರ ಹಾಳಾಗಿದ್ದಲ್ಲದೆ ದುಬಾರಿ ರಾಸಾಯನಿಕಗಳನ್ನು ಕೊಳ್ಳಲು ಹೋಗಿ ರೈತರು ಸಾಲದ ಸುಳಿಗೆ ಸಿಲುಕ್ತರು. ಸರಿ, ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಒಂದು ಆಶಾಕಿರಣದಂತೆ ಬಂದಿದ್ದೇ ಈ ನೈಸರ್ಗಿಕ ಕೃಷಿ ಅನ್ನೋ ಪರಿಕಲ್ಪನೆ. ಇದು ಬರೀ ಒಂದು ತಂತ್ರಜ್ಞಾನ ಅಲ್ಲ, ಇದೊಂದು ಸಂಪೂರ್ಣ ತತ್ವಶಾಸ್ತ್ರ. ಇದರ ಮೂಲ ಇರುವುದು ಜಪಾನ್ನ ರೈತ ಮತ್ತು ತತ್ವಜ್ಞಾನಿ ಮಸನೋಬು ಫುಕುವೋಕ ಅವರ ಚಿಂತನೆಗಳಲ್ಲಿ. ಅವರ ಪ್ರಕಾರ ನಾವು ಪ್ರಕೃತಿಯ ಜೊತೆ ಜಗಳ ಮಾಡುವ ಬದಲು ಅದರ ಜೊತೆ ಸೇರಿ ಕೆಲಸ ಮಾಡಬೇಕು. ಅಂದರೆ ಸಾಧ್ಯವಾದಷ್ಟು ಕಡಿಮೆ ನಾವು ಮಧ್ಯಪ್ರವೇಶ ಮಾಡಬೇಕು, ಪ್ರಕೃತಿಗೆ ಅದರ ಕೆಲಸ ಮಾಡಲು ಬಿಟ್ಬಿಡಬೇಕು. ನೋಡಿ, ತುಂಬಾ ಜನ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಎರಡೂ ಒಂದೇ ಅನ್ಕೊಳ್ತಾರೆ. ಆದರೆ ಒಂದು ದೊಡ್ಡ ವ್ಯತ್ಯಾಸವಿದೆ. ಸಾವಯವ ಕೃಷಿಯಲ್ಲಿ ನಾವು ಹೊರಗಡೆಯಿಂದ ಎರೆಹುಳು ಗೊಬ್ಬರ ಇತ್ಯಾದಿ ತಂದು ಬಳಸಬಹುದು. ಆದರೆ ನೈಸರ್ಗಿಕ ಕೃಷಿ ಪಕ್ಕಾ ಶೂನ್ಯ ಬಂಡವಾಳ ಅಥವಾ ಝೀರೋ ಬಜೆಟ್ ತತ್ವದ ಮೇಲೆ ನಿಂತಿರೋದು. ಅಂದ್ರೆ ಹೊಲದಲ್ಲೇ ಸಿಗುವ ದೇಶಿ ಹಸುವಿನ ಸಗಣಿ, ಗಂಜಲ ಇದನ್ನೇ ಬಳಸಿ ಮಣ್ಣಿಗೆ ಮತ್ತೆ ಜೀವ ತುಂಬುವುದು. ನಮ್ಮ ಭಾರತದಲ್ಲಿ ಈ ತತ್ವವನ್ನು ದೊಡ್ಡ ಮಟ್ಟದಲ್ಲಿ ಜನಪ್ರಿಯಗೊಳಿಸಿದ ಕೀರ್ತಿ ಪದ್ಮಶ್ರೀ ಪುರಸ್ಕೃತ ಶ್ರೀ ಸುಭಾಷ್ ಪಾಳೇಕರ್ ಅವರಿಗೆ ಸಲ್ಲಬೇಕು. ಅವರ ಈ ಮಾದರಿ SPNF ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ರೈತರು ಅಳವಡಿಸಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಈ SPNF ಹೇಗೆ ಕೆಲಸ ಮಾಡುತ್ತೆ? ಇದು ಮುಖ್ಯವಾಗಿ 4 ಕಂಬಗಳ ಮೇಲೆ, ಅಂದ್ರೆ 4 ಪಿಲ್ಲರ್ಗಳ ಮೇಲೆ ನಿಂತಿದೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಪಿಲ್ಲರ್ ಜೀವಾಮೃತ. ಇದನ್ನ ಮಣ್ಣಿನ ಪ್ರೋಬಯಾಟಿಕ್ ಅಂತಾನೆ ಕರೀಬಹುದು. ದೇಶಿ ಹಸುವಿನ ಸಗಣಿ, ಗಂಜಲದಲ್ಲಿರುವ ಕೋಟ್ಯಾಂತರ ಒಳ್ಳೆ ಸೂಕ್ಷ್ಮಜೀವಿಗಳನ್ನ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟಿನ ಜೊತೆ ಸೇರಿಸಿ ಇನ್ನೂ ಹೆಚ್ಚು ಮಾಡಲಾಗುತ್ತದೆ. ಇದನ್ನು ಮಣ್ಣಿಗೆ ಹಾಕಿದಾಗ ಆ ಸೂಕ್ಷ್ಮಜೀವಿಗಳು ಮಣ್ಣಲ್ಲಿರುವ ಪೋಷಕಾಂಶಗಳನ್ನ ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುವ ಹಾಗೆ ಮಾಡ್ತವೆ. ಎರಡನೇ ಪಿಲ್ಲರ್ ಬೀಜಾಮೃತ. ಬೀಜ ಬಿತ್ತನೆ ಮಾಡೋಕ್ಕೂ ಮುಂಚೆ ಅದಕ್ಕೆ ಈ ದ್ರಾವಣವನ್ನು ಲೇಪನ ಮಾಡುವುದು. ಇದು ಒಂದು ರೀತಿ ಬೀಜಕ್ಕೆ ನೈಸರ್ಗಿಕ ರಕ್ಷಾ ಕವಚ ಇದ್ದಾಗೆ. ಎಳೆ ಬೇರುಗಳನ್ನು ಶಿಲೀಂಧ್ರ, ಫಂಗಸ್ ಮತ್ತು ಬೇರೆ ರೋಗಗಳಿಂದ ಕಾಪಾಡುತ್ತೆ. ಮೂರನೇದು ಆಚ್ಛಾದನ ಅಥವಾ ಇಂಗ್ಲಿಷ್ನಲ್ಲಿ ಮಲ್ಚಿಂಗ್ ಅಂತೀವಿ. ಅಂದ್ರೆ ಮಣ್ಣಿಗೆ ಒಂದು ಹೊದಿಕೆ ಹಾಕೋದು. ಒಣಗಿದ ಎಲೆಗಳು, ಕೃಷಿ ತ್ಯಾಜ್ಯದಿಂದ ಭೂಮಿಯ ಮೇಲ್ಮೈಯನ್ನು ಮುಚ್ಚಿಬಿಡೋದು. ಇದರಿಂದ ಏನಾಗತ್ತೆ? ನೀರು ಬೇಗ ಆವಿಯಾಗಲ್ಲ, ಕಳೆಗಳು ಬೆಳೆಯಲ್ಲ ಮತ್ತು ಕಾಲಕ್ರಮೇಣ ಈ ಹೊದಿಕೆ ಕೊಳೆತು ಮಣ್ಣಿಗೆ ಅತ್ಯುತ್ತಮ ಗೊಬ್ಬರ ಆಗುತ್ತೆ. ಮತ್ತು ನಾಲ್ಕನೇ ಪಿಲ್ಲರ್ ವಾಪಸ್ ಅಂದ್ರೆ ಮಣ್ಣಿನ ಕಣಗಳ ನಡುವೆ ಗಾಳಿ ಮತ್ತು ನೀರು ಎರಡೂ ಸರಿಯಾದ ಪ್ರಮಾಣದಲ್ಲಿರುವುದು. ಹೆಚ್ಚು ನೀರು ಹಾಯಿಸುವ ಬದಲು ಮಣ್ಣಲ್ಲಿ ತೇವಾಂಶ ಮತ್ತು ಗಾಳಿ ಎರಡೂ ಇರುವಾಗೆ ನೋಡಿಕೊಳ್ಳುವುದು ಇದರ ಉದ್ದೇಶ. ಇದರಿಂದ ಕಡಿಮೆ ನೀರಲ್ಲೇ ಒಳ್ಳೆ ಇಳುವರಿ ಪಡೆಯಬಹುದು. ಆದ್ರೆ ಕೇಳಿ, SPNF ಅಂದ್ರೆ ಕೇವಲ ಈ 4 ಪಿಲ್ಲರ್ಗಳು ಮಾತ್ರ ಅಲ್ಲ. ಇದೊಂದು ಸಂಪೂರ್ಣ ಸ್ವಾವಲಂಬಿ ಕೃಷಿ ವ್ಯವಸ್ಥೆಯನ್ನೇ ಕಟ್ಟಿಕೊಡುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಈ ವ್ಯವಸ್ಥೆಯಲ್ಲಿ ಅಂತರ ಬೆಳೆ ಮತ್ತು ಬೆಳೆ ಸರದಿಯಂತಹ ಪದ್ಧತಿಗಳನ್ನು ಬಳಸ್ತಾರೆ. ಇದರಿಂದ ಕೀಟಗಳ ಹಾವಳಿ ತಾನಾಗೇ ಕಡಿಮೆಯಾಗತ್ತೆ. ಬದುಗಳನ್ನು ಕಟ್ಟಿ ಮಳೆ ನೀರು ಮತ್ತು ಮಣ್ಣು ಕೊಚ್ಚಿ ಹೋಗೋದಂತೆ ತಡೆಯಲಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪದ್ಧತಿಯಿಂದ ಸ್ಥಳೀಯ ಎರೆಹುಳುಗಳಂತಹ ಮಣ್ಣಿನ ಮಿತ್ರಜೀವಿಗಳ ಸಂಖ್ಯೆ ಜಾಸ್ತಿಯಾಗತ್ತೆ. ಇವೇ ನೈಸರ್ಗಿಕವಾಗಿ ಮಣ್ಣನ್ನು ಫಲವತ್ತಾಗಿಸುವುದು. ಇನ್ನು ಸಸ್ಯ ಸಂರಕ್ಷಣೆ ಬಗ್ಗೆ ಹೇಳೋದಾದ್ರೆ SPNF ಅಲ್ಲಿ ಅದಕ್ಕೂ ಒಂದು ಅದ್ಭುತ ಪರಿಹಾರವಿದೆ. ವಿಷಕಾರಿ ರಾಸಾಯನಿಕಗಳ ಬದಲಿಗೆ ರೈತರೇ ತಮ್ಮ ಸುತ್ತಮುತ್ತ ಸಿಗುವ ಬೇವಿನೆಲೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಬಳಸಿ ನೀಮಾಸ್ತ್ರ, ಅಗ್ನೇಯಾಸ್ತ್ರದಂತಹ ಕೀಟನಾಶಕಗಳನ್ನು ತಯಾರಿಸಬಹುದು. ಇದು ಖರ್ಚು ಕಡಿಮೆ, ಸಂಪೂರ್ಣ ಸುರಕ್ಷಿತ ಮತ್ತು ಪರಿಸರಕ್ಕೂ ಒಳ್ಳೆಯದು. ಸರಿ, ಇದೆಲ್ಲ ಥಿಯರಿಯಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದರೆ ನಿಜವಾಗಿ ಫೀಲ್ಡ್ನಲ್ಲಿ ಇದರ ರಿಸಲ್ಟ್ಸ್ ಹೇಗಿದೆ? ಹಿಮಾಚಲ ಪ್ರದೇಶದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ನಡೀತು. ಅಲ್ಲಿಂದ ನಮಗೆ ಕೆಲವು ಇಂಟ್ರೆಸ್ಟಿಂಗ್ ಡೇಟಾ ಸಿಕ್ಕಿದೆ.
ಹಿಮಾಚಲ ಪ್ರದೇಶ್ ಸರ್ಕಾರ ಪ್ರಾಕೃತಿಕ್ ಖೇತಿ ಖುಷಾಲ್ ಕಿಸಾನ್ ಯೋಜನಾ ಅಂತ ಒಂದು ಸ್ಕೀಮ್ ಶುರು ಮಾಡಿತು. ಇದರ ಮುಖ್ಯ ಗುರಿ ಒಂದೇ, ನೈಸರ್ಗಿಕ ಕೃಷಿ ಮೂಲಕ ರೈತರ ಆದಾಯವನ್ನು ಡಬಲ್ ಮಾಡೋದು. ಗೊತ್ತಾ, ಈ ಸ್ಕೀಮ್ ಕೆಳಗೆ ಇಲ್ಲಿಯವರೆಗೂ 1,00,000ಕ್ಕೂ ಹೆಚ್ಚು ರೈತರು, ನಿಖರವಾಗಿ ಹೇಳುವುದಾದರೆ 1,07,564 ರೈತರು ಈ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಸಣ್ಣ ಸಂಖ್ಯೆ ಏನಲ್ಲ. ಇಲ್ಲಿ ಬಂದಿರುವ ಅತ್ಯಂತ ಪ್ರಮುಖ ರಿಸಲ್ಟ್ ಅಂದ್ರೆ ಕೃಷಿ ಖರ್ಚಿನಲ್ಲಿ ಆಗಿರುವ ದೊಡ್ಡ ಇಳಿಕೆ. ರಾಸಾಯನಿಕ ಕೃಷಿಯಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 2.29 ಲಕ್ಷ ಖರ್ಚಾಗ್ತಾ ಇತ್ತು. ಆದರೆ SPNF ಅಲ್ಲಿ ಅದು ಕೇವಲ 1 ಲಕ್ಷ ರೂಪಾಯಿಗೆ ಇಳಿದಿದೆ. ಅಂದರೆ ನೇರವಾಗಿ 56% ಖರ್ಚು ಕಡಿಮೆ. ಎಂಥ ದೊಡ್ಡ ಉಳಿತಾಯ ಅಲ್ವಾ? ಇದು ಬರೀ ದುಡ್ಡಿನ ಲಾಭವಲ್ಲ, ಮಣ್ಣಿನ ಆರೋಗ್ಯದಲ್ಲೂ ಅದ್ಭುತ ಬದಲಾವಣೆಗಳು ಕಾಣಿಸಿವೆ. ಮಣ್ಣಿನಲ್ಲಿರುವ ಒಳ್ಳೆ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಚೆಕ್ ಮಾಡಿದಾಗ ರಾಸಾಯನಿಕ ಮತ್ತು ಸಾವಯವ ಕೃಷಿ ಪದ್ಧತಿಗಳಿಗಿಂತ ನೈಸರ್ಗಿಕ ಕೃಷಿ ಮಾಡಿದ ಮಣ್ಣು ಹೆಚ್ಚು ಜೀವಂತವಾಗಿದೆ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಸ್ಥಳೀಯ ಎರೆಹುಳುಗಳ ಸಂಖ್ಯೆ ಜಾಸ್ತಿಯಾಗಿದೆ, ಮಣ್ಣಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಮತ್ತು ಸೇಬಿನಂತಹ ಬೆಳೆಗಳಲ್ಲಿ ಕಂಡುಬರುವ ಸ್ಕ್ಯಾಬ್ನಂತಹ ರೋಗಗಳ ಬಾಧೆಯೂ ಕಡಿಮೆಯಾಗಿದೆ ಅಂತ ವರದಿಯಾಗಿದೆ. ಇಳುವರಿಯಲ್ಲೂ ಸ್ವಲ್ಪ ಹೆಚ್ಚಳ ಕಂಡುಬಂದಿದೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ನಾವು ಟೆಕ್ನಾಲಜಿ ಅಂತ ಮುಂದೆ ಓಡ್ತಿರೋ ಈ ಕಾಲದಲ್ಲಿ ಕೃಷಿಯ ನಿಜವಾದ ಭವಿಷ್ಯ ನಮ್ಮ ಹಳೆಯ ಪ್ರಕೃತಿ ಸ್ನೇಹಿ ಪದ್ಧತಿಗಳಲ್ಲಿ ಅಡಗಿದೆಯಾ? ಬಹುಶಃ ಮುಂದೆ ಸಾಗುವ ದಾರಿ ನಾವು ಹಿಂದೆ ಬಿಟ್ಟು ಬಂದ ದಾರಿಯಲ್ಲೇ ಇದೆಯೋಲೇನೋ? ಇದು ಕೇವಲ ಕೃಷಿಯ ಪ್ರಶ್ನೆ ಅಲ್ಲ, ಇದು ನಮ್ಮ ಭೂಮಿಯ, ನಮ್ಮೆಲ್ಲರ ಭವಿಷ್ಯದ ಪ್ರಶ್ನೆ. ಯೋಚಿಸಬೇಕಾದ ವಿಷಯ ಅಲ್ವೇ?